ಕುಂಭಮೇಳದ ಅಪ್ಡೇಟ್ ಕೊಡ್ತಾ ಇದ್ವಿ. ಮಂಗಳಮುಖಿಯರದ್ದು ಒಂದು ಅಖಾಡ ಇದೆ. ಆ ಅಖಾಡದಲ್ಲಿ ಲಿಂಗಾಯತ ಮಂಗಳಮುಖಿಯೊಬ್ಬರು ಇದ್ದಾರೆ, ಸ್ವಾಮಿನಿಯೊಬ್ಬರು ಇದ್ದಾರೆ ಅನ್ನುವಂಥದ್ದು ರಿಪಬ್ಲಿಕ್ ನಲ್ಲಿ ಸಾಧು ಮಾತನಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. 19ನೇ ವಯಸ್ಸಿನಿಂದಲೇ ಮನೆಯಿಂದ ಹೊರಬಂದು ದೀಕ್ಷೆ ಪಡ್ಕೊಂಡಿದ್ದಾರೆ. ನಾವು ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ, ಎಲ್ಲ ಮಂಗಳಮುಖಿಯರು ನಮ್ಮೊಂದಿಗೆ ಸೇರಿ ಅಂತ ಕರೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕರ್ನಾಟಕದ ಮಂಗಳಮುಖಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸ್ವಾಮಿನಿ ಆಕೆ ಸಾಧಕಿಯಾಗಿದ್ದಾರೆ. ಕಿನ್ನರ ಅಖಾಡ. ಈ ಕಿನ್ನರ ಅಖಾಡದಲ್ಲಿ ಅರ್ಧನಾರೀಶ್ವರರ ಒಂದಿಷ್ಟು ಸಮುದಾಯ ಈ ಕಿನ್ನರ ಅಖಾಡದ ಒಳ ಹೊಕ್ಕಿದೆ. ಆ ಕಿನ್ನರ ಅಖಾಡಕ್ಕೆ 2019ರಿಂದ ವಿಶೇಷವಾದಂತ ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೀಗ ಆ ಕಿನ್ನರ ಅಖಾಡದ ಒಳಗಡೆ ಬಂದಿದ್ದೀವಿ. ಕಿನ್ನರ ಅಖಾಡ ಹೆಂಗಿದೆ ಅನ್ನೋದನ್ನ ನೀವು ನೋಡಿ. ಇಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಬರ್ತಾರೆ. ಕಿನ್ನರ ಅಖಾಡದಲ್ಲಿ ಬಂದು ಇಲ್ಲಿರುವಂತ ಸಾಧು ಸಂತರು ಯಾರು ಅರ್ಧನಾರಿಯರಿದ್ದಾರೆ, ಮಂಗಳಮುಖಿಯರಿದ್ದಾರೆ, ಈ ಕಿನ್ನರ ಅಖಾಡದಲ್ಲಿರುವಂತ ಮಂಗಳಮುಖಿಯರ ಆಶೀರ್ವಾದವನ್ನು ಪಡಿತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಕಿನ್ನರ ಅಖಾಡ. ಇದು ಕಿನ್ನರ ಅಖಾಡದ ಒಳಗಡೆ ಬಂದ್ರೆ ಇಲ್ಲಿ ಸಾಧು ಸಂತರು ಹೇಗಿರ್ತಾರೆ, ಅವರ ಪೂಜೆ ಪುನಸ್ಕಾರಗಳು ಹೇಗಿರುತ್ತೆ, ಜೊತೆಗೆ ಈ ಕಿನ್ನರ ಅಖಾಡದ ಒಳಗಡೆ ಜಪತಪಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ರಿ. ನೋಡಿ, ಕೊರಳಲ್ಲಿ ರುದ್ರಾಕ್ಷಿಯನ್ನ ತೊಟ್ಟಿರುವಂತಹ ಕಿನ್ನರರು ಅಂದ್ರೆ ಅರ್ಧನಾರಿಯರು ಇಲ್ಲಿದ್ದಾರೆ. ಅವರು ವಿಶೇಷವಾದಂತಹ ಪೂಜೆ ಪುನಸ್ಕಾರ ಜಪ ತಪದೊಂದಿಗೆ ಇಲ್ಲಿ ಮಹಾ ಕುಂಭಮೇಳದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದ್ದಾರೆ. ಆ ಮೂಲಕ ಹಿಂದೂ ಸನಾತನ ಧರ್ಮದ ಪ್ರಚಾರ, ಆಧ್ಯಾತ್ಮ, ಅದ್ರ ಜೊತೆಗೆ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹ ವಿಶೇಷ ಕಿನ್ನರರು ನಮ್ಗಿಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ. ದೇವರಿಗೆ ಪೂಜೆ ಪುನಸ್ಕಾರ ಕುಂಭಮೇಳದ ಅಪ್ಡೇಟ್ ಕೊಡ್ತಾ ಇದ್ವಿ. ಮಂಗಳಮುಖಿಯರದ್ದು ಒಂದು ಅಖಾಡ ಇದೆ. ಆ ಅಖಾಡದಲ್ಲಿ ಲಿಂಗಾಯತ ಮಂಗಳಮುಖಿಯೊಬ್ಬರು ಇದ್ದಾರೆ, ಸ್ವಾಮಿನಿಯೊಬ್ಬರು ಇದ್ದಾರೆ ಅನ್ನುವಂಥದ್ದು ರಿಪಬ್ಲಿಕ್ ನಲ್ಲಿ ಸಾಧು ಮಾತನಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. 19ನೇ ವಯಸ್ಸಿನಿಂದಲೇ ಮನೆಯಿಂದ ಹೊರಬಂದು ದೀಕ್ಷೆ ಪಡ್ಕೊಂಡಿದ್ದಾರೆ. ನಾವು ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ, ಎಲ್ಲ ಮಂಗಳಮುಖಿಯರು ನಮ್ಮೊಂದಿಗೆ ಸೇರಿ ಅಂತ ಕರೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕರ್ನಾಟಕದ ಮಂಗಳಮುಖಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸ್ವಾಮಿನಿ ಆಕೆ ಸಾಧಕಿಯಾಗಿದ್ದಾರೆ. ಕಿನ್ನರ ಅಖಾಡ. ಈ ಕಿನ್ನರ ಅಖಾಡದಲ್ಲಿ ಅರ್ಧನಾರೀಶ್ವರರ ಒಂದಿಷ್ಟು ಸಮುದಾಯ ಈ ಕಿನ್ನರ ಅಖಾಡದ ಒಳ ಹೊಕ್ಕಿದೆ. ಆ ಕಿನ್ನರ ಅಖಾಡಕ್ಕೆ 2019ರಿಂದ ವಿಶೇಷವಾದಂತ ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೀಗ ಆ ಕಿನ್ನರ ಅಖಾಡದ ಒಳಗಡೆ ಬಂದಿದ್ದೀವಿ. ಕಿನ್ನರ ಅಖಾಡ ಹೆಂಗಿದೆ ಅನ್ನೋದನ್ನ ನೀವು ನೋಡಿ. ಇಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಬರ್ತಾರೆ. ಕಿನ್ನರ ಅಖಾಡದಲ್ಲಿ ಬಂದು ಇಲ್ಲಿರುವಂತ ಸಾಧು ಸಂತರು ಯಾರು ಅರ್ಧನಾರಿಯರಿದ್ದಾರೆ, ಮಂಗಳಮುಖಿಯರಿದ್ದಾರೆ, ಈ ಕಿನ್ನರ ಅಖಾಡದಲ್ಲಿರುವಂತ ಮಂಗಳಮುಖಿಯರ ಆಶೀರ್ವಾದವನ್ನು ಪಡಿತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಕಿನ್ನರ ಅಖಾಡ. ಇದು ಕಿನ್ನರ ಅಖಾಡದ ಒಳಗಡೆ ಬಂದ್ರೆ ಇಲ್ಲಿ ಸಾಧು ಸಂತರು ಹೇಗಿರ್ತಾರೆ, ಅವರ ಪೂಜೆ ಪುನಸ್ಕಾರಗಳು ಹೇಗಿರುತ್ತೆ, ಜೊತೆಗೆ ಈ ಕಿನ್ನರ ಅಖಾಡದ ಒಳಗಡೆ ಜಪತಪಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ರಿ. ನೋಡಿ, ಕೊರಳಲ್ಲಿ ರುದ್ರಾಕ್ಷಿಯನ್ನ ತೊಟ್ಟಿರುವಂತಹ ಕಿನ್ನರರು ಅಂದ್ರೆ ಅರ್ಧನಾರಿಯರು ಇಲ್ಲಿದ್ದಾರೆ. ಅವರು ವಿಶೇಷವಾದಂತಹ ಪೂಜೆ ಪುನಸ್ಕಾರ ಜಪ ತಪದೊಂದಿಗೆ ಇಲ್ಲಿ ಮಹಾ ಕುಂಭಮೇಳದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದ್ದಾರೆ. ಆ ಮೂಲಕ ಹಿಂದೂ ಸನಾತನ ಧರ್ಮದ ಪ್ರಚಾರ, ಆಧ್ಯಾತ್ಮ, ಅದ್ರ ಜೊತೆಗೆ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹ ವಿಶೇಷ ಕಿನ್ನರರು ನಮ್ಗಿಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ. ದೇವರಿಗೆ ಪೂಜೆ ಪುನಸ್ಕಾರ ಕುಂಭಮೇಳದ ಅಪ್ಡೇಟ್ ಕೊಡ್ತಾ ಇದ್ವಿ. ಮಂಗಳಮುಖಿಯರದ್ದು ಒಂದು ಅಖಾಡ ಇದೆ. ಆ ಅಖಾಡದಲ್ಲಿ ಲಿಂಗಾಯತ ಮಂಗಳಮುಖಿಯೊಬ್ಬರು ಇದ್ದಾರೆ, ಸ್ವಾಮಿನಿಯೊಬ್ಬರು ಇದ್ದಾರೆ ಅನ್ನುವಂಥದ್ದು ರಿಪಬ್ಲಿಕ್ ನಲ್ಲಿ ಸಾಧು ಮಾತನಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. 19ನೇ ವಯಸ್ಸಿನಿಂದಲೇ ಮನೆಯಿಂದ ಹೊರಬಂದು ದೀಕ್ಷೆ ಪಡ್ಕೊಂಡಿದ್ದಾರೆ. ನಾವು ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ, ಎಲ್ಲ ಮಂಗಳಮುಖಿಯರು ನಮ್ಮೊಂದಿಗೆ ಸೇರಿ ಅಂತ ಕರೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕರ್ನಾಟಕದ ಮಂಗಳಮುಖಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸ್ವಾಮಿನಿ ಆಕೆ ಸಾಧಕಿಯಾಗಿದ್ದಾರೆ. ಕಿನ್ನರ ಅಖಾಡ. ಈ ಕಿನ್ನರ ಅಖಾಡದಲ್ಲಿ ಅರ್ಧನಾರೀಶ್ವರರ ಒಂದಿಷ್ಟು
ಸಮುದಾಯ ಈ ಕಿನ್ನರ ಅಖಾಡದ ಒಳ ಹೊಕ್ಕಿದೆ. ಆ ಕಿನ್ನರ ಅಖಾಡಕ್ಕೆ 2019ರಿಂದ ವಿಶೇಷವಾದಂತ ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೀಗ ಆ ಕಿನ್ನರ ಅಖಾಡದ ಒಳಗಡೆ ಬಂದಿದ್ದೀವಿ. ಕಿನ್ನರ ಅಖಾಡ ಹೆಂಗಿದೆ ಅನ್ನೋದನ್ನ ನೀವು ನೋಡಿ. ಇಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಬರ್ತಾರೆ. ಕಿನ್ನರ ಅಖಾಡದಲ್ಲಿ ಬಂದು ಇಲ್ಲಿರುವಂತ ಸಾಧು ಸಂತರು ಯಾರು ಅರ್ಧನಾರಿಯರಿದ್ದಾರೆ, ಮಂಗಳಮುಖಿಯರಿದ್ದಾರೆ, ಈ ಕಿನ್ನರ ಅಖಾಡದಲ್ಲಿರುವಂತ ಮಂಗಳಮುಖಿಯರ ಆಶೀರ್ವಾದವನ್ನು ಪಡಿತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಕಿನ್ನರ ಅಖಾಡ. ಇದು ಕಿನ್ನರ ಅಖಾಡದ ಒಳಗಡೆ ಬಂದ್ರೆ ಇಲ್ಲಿ ಸಾಧು ಸಂತರು ಹೇಗಿರ್ತಾರೆ, ಅವರ ಪೂಜೆ ಪುನಸ್ಕಾರಗಳು ಹೇಗಿರುತ್ತೆ, ಜೊತೆಗೆ ಈ ಕಿನ್ನರ ಅಖಾಡದ ಒಳಗಡೆ ಜಪತಪಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ರಿ. ನೋಡಿ, ಕೊರಳಲ್ಲಿ ರುದ್ರಾಕ್ಷಿಯನ್ನ ತೊಟ್ಟಿರುವಂತಹ ಕಿನ್ನರರು ಅಂದ್ರೆ ಅರ್ಧನಾರಿಯರು ಇಲ್ಲಿದ್ದಾರೆ. ಅವರು ವಿಶೇಷವಾದಂತಹ ಪೂಜೆ ಪುನಸ್ಕಾರ ಜಪ ತಪದೊಂದಿಗೆ ಇಲ್ಲಿ ಮಹಾ ಕುಂಭಮೇಳದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದ್ದಾರೆ. ಆ ಮೂಲಕ ಹಿಂದೂ ಸನಾತನ ಧರ್ಮದ ಪ್ರಚಾರ, ಆಧ್ಯಾತ್ಮ, ಅದ್ರ ಜೊತೆಗೆ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹ ವಿಶೇಷ ಕಿನ್ನರರು ನಮ್ಗಿಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ. ದೇವರಿಗೆ ಪೂಜೆ ಪುನಸ್ಕಾರ ಕುಂಭಮೇಳದ ಅಪ್ಡೇಟ್ ಕೊಡ್ತಾ ಇದ್ವಿ. ಮಂಗಳಮುಖಿಯರದ್ದು ಒಂದು ಅಖಾಡ ಇದೆ. ಆ ಅಖಾಡದಲ್ಲಿ ಲಿಂಗಾಯತ ಮಂಗಳಮುಖಿಯೊಬ್ಬರು ಇದ್ದಾರೆ, ಸ್ವಾಮಿನಿಯೊಬ್ಬರು ಇದ್ದಾರೆ ಅನ್ನುವಂಥದ್ದು ರಿಪಬ್ಲಿಕ್ ನಲ್ಲಿ ಸಾಧು ಮಾತನಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. 19ನೇ ವಯಸ್ಸಿನಿಂದಲೇ ಮನೆಯಿಂದ ಹೊರಬಂದು ದೀಕ್ಷೆ ಪಡ್ಕೊಂಡಿದ್ದಾರೆ. ನಾವು ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ, ಎಲ್ಲ ಮಂಗಳಮುಖಿಯರು ನಮ್ಮೊಂದಿಗೆ ಸೇರಿ ಅಂತ ಕರೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕರ್ನಾಟಕದ ಮಂಗಳಮುಖಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸ್ವಾಮಿನಿ ಆಕೆ ಸಾಧಕಿಯಾಗಿದ್ದಾರೆ. ಕಿನ್ನರ ಅಖಾಡ. ಈ ಕಿನ್ನರ ಅಖಾಡದಲ್ಲಿ ಅರ್ಧನಾರೀಶ್ವರರ ಒಂದಿಷ್ಟು ಸಮುದಾಯ ಈ ಕಿನ್ನರ ಅಖಾಡದ ಒಳ ಹೊಕ್ಕಿದೆ. ಆ ಕಿನ್ನರ ಅಖಾಡಕ್ಕೆ 2019ರಿಂದ ವಿಶೇಷವಾದಂತ ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೀಗ ಆ ಕಿನ್ನರ ಅಖಾಡದ ಒಳಗಡೆ ಬಂದಿದ್ದೀವಿ. ಕಿನ್ನರ ಅಖಾಡ ಹೆಂಗಿದೆ ಅನ್ನೋದನ್ನ ನೀವು ನೋಡಿ. ಇಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಬರ್ತಾರೆ. ಕಿನ್ನರ ಅಖಾಡದಲ್ಲಿ ಬಂದು ಇಲ್ಲಿರುವಂತ ಸಾಧು ಸಂತರು ಯಾರು ಅರ್ಧನಾರಿಯರಿದ್ದಾರೆ, ಮಂಗಳಮುಖಿಯರಿದ್ದಾರೆ, ಈ ಕಿನ್ನರ ಅಖಾಡದಲ್ಲಿರುವಂತ ಮಂಗಳಮುಖಿಯರ ಆಶೀರ್ವಾದವನ್ನು ಪಡಿತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಕಿನ್ನರ ಅಖಾಡ. ಇದು ಕಿನ್ನರ ಅಖಾಡದ ಒಳಗಡೆ ಬಂದ್ರೆ ಇಲ್ಲಿ ಸಾಧು ಸಂತರು ಹೇಗಿರ್ತಾರೆ, ಅವರ ಪೂಜೆ ಪುನಸ್ಕಾರಗಳು ಹೇಗಿರುತ್ತೆ, ಜೊತೆಗೆ ಈ ಕಿನ್ನರ ಅಖಾಡದ ಒಳಗಡೆ ಜಪತಪಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ರಿ. ನೋಡಿ, ಕೊರಳಲ್ಲಿ ರುದ್ರಾಕ್ಷಿಯನ್ನ ತೊಟ್ಟಿರುವಂತಹ ಕಿನ್ನರರು ಅಂದ್ರೆ ಅರ್ಧನಾರಿಯರು ಇಲ್ಲಿದ್ದಾರೆ. ಅವರು ವಿಶೇಷವಾದಂತಹ ಪೂಜೆ ಪುನಸ್ಕಾರ ಜಪ ತಪದೊಂದಿಗೆ ಇಲ್ಲಿ ಮಹಾ ಕುಂಭಮೇಳದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದ್ದಾರೆ. ಆ ಮೂಲಕ ಹಿಂದೂ ಸನಾತನ ಧರ್ಮದ ಪ್ರಚಾರ, ಆಧ್ಯಾತ್ಮ, ಅದ್ರ ಜೊತೆಗೆ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹ ವಿಶೇಷ ಕಿನ್ನರರು ನಮ್ಗಿಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ. ದೇವರಿಗೆ ಪೂಜೆ ಪುನಸ್ಕಾರ